3 ಕೋಟಿ ಬೆಲೆ ಬಾಳೋ ಸರಾನ ಈಗ ನೀನ್ ಹಾಕೋಬೇಕು. ಓಯ್ ಫೋಟೋಗ್ರಾಫರ್, ಹೇಳಿ ಮೇಡಮ್. ನೀ ಫೋಟೋ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸರಿ ಮೇಡಮ್. ಸ್ಮೈಲ್ ಪ್ಲೀಸ್. ಹೇಳೋದ್ ಬೇಕಾಗಿಲ್ಲಪ್ಪ. ನಮ್ ನೈನಿ ಯಾವಾಗ್ಲೂ ನಗ್ತಾನೆ ಇರ್ತಾಳೆ, ಖುಷಿಯಾಗಿರ್ತಾಳೆ. ನೀವ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಆಗ್ಲಿ ಮೇಡಮ್. ವಿಶಾಲ್, ಮಣಿಚಂದ್ರ ಸರಾನ ನಿನ್ ಹೆಂಡತಿ ಕೊರಳಿಗೆ ಹಾಕು. ಸರಿ ಅದ್ಕೆ. ಮಾಸ್ ಪೀಪಲ್. ಹಲೋ ಮುಳ್ಮೀನು, ಮನುಷ್ಯರು ಕ್ಲಾಸ್ ಆಗಿದ್ದು ಮನಸ್ಸು ಮಾಸ್ ಆಗಿದ್ರೆ ಮಾತ್ರ ಮನಸ್ಫೂರ್ತಿಯಾಗಿ ಬದುಕಬಹುದು. ಇಲ್ಲ ಅಂದ್ರೆ ಈ ತರ ಕೋಪ ಮಾಡ್ಕೊಂಡು ಏನು ಮಾಡ್ದೆ ಹೋಗ್ಬಿಡ್ತೀಯ ಹಾಗೆ. ಏನಪ್ಪ ಸರ್. ಚಿಪ್ ಕೊಟ್ರೆ ಫೋಟೋ ಪ್ರಿಂಟ್ ಹಾಕಿ ತಗೊಂಡ್ ಬರ್ತಾನೆ. ಓಕೆ ಸರ್. ವಿಕ್ರಾಂತ್, ರೂಮಲ್ಲಿ ಫೋಟೋ ಪ್ರಿಂಟರ್ ಇದೆಯಲ್ಲ, ಹೋಗಿ ತಗೊಂಡ್ ಬಾ. ಓಕೆ ಡ್ಯಾಡ್. ತಗೊಳ್ಳಿ ಸರ್. ಫೋಟೋಗ್ರಾಫರ್, ನಿಮ್ ಹತ್ರ ಇನ್ನೊಂದು ಚಿಪ್ ಇದೆಯಾ? ಹಾ, ಇದೆ ಮೇಡಮ್. ಇನ್ನು ಎಷ್ಟು ಫೋಟೋ ತೆಗೆಸ್ಕೋತೀರಾ? ಹಾ, ಸಾಕು ಬಿಡು. ಅದೇನಾದ್ರೂ ಅರ್ಗೋಗದ ಇಲ್ಲ ಕರ್ಗೋಗದ ದುಡ್ದು ಆಂಟಿ? ಬನ್ನಿ ಎಲ್ರೂ ಫೋಟೋ ತೆಗೆಸ್ಕೊಳ್ಳೋಣ. ನೀನು ತೆಗೆಸ್ಕೋ, ನನಗೇನ್ ಬೇಕಾಗಿಲ್ಲ. ಅಫ್ಕೋರ್ಸ್. ರೀ ಫೋಟೋಗ್ರಾಫರ್, ನೀ ಫೋಟೋ ತೆಗಿರಿ. ಓಕೆ. ಹಾಸಿನಿ ಅಕ್ಕ, ನಾನು ಅವರಿಬ್ರ ಜೊತೆ ಫೋಟೋ ತೆಗೆಸ್ಕೋತೀನಿ. ಬರ್ಬೇಕು. ಸರಿ, ಮೊದ್ಲು ಆ ದೃಷ್ಟಿ ಕುಂಬಳಕಾಯಿನ ಹೊಡಿರಿ. ದೃಷ್ಟಿ ತಾಗೋ ತರ ಇದೆ. ಹಾ, ಕರೆಕ್ಟು ಅಜ್ಜಿ. ಈಗ್ಲೇ ತಗೊಂಡ್ ಬರ್ತೀನಿ. ಅರ್ಶನ ಕುಂಕುಮ ಹಚ್ಚಿ ಇದ್ರ ಮೇಲೆ ಕರ್ಪೂರದುಂಡೆ ಇಟ್ಟು ಬೆಳಗ್ಸಿ, ಇಲ್ಲಿ ನೋಡಿ, ಹೀಗೆ 3 ಸಲ ಮಾಡಿ ಆಮೇಲೆ ಜೋರಾಗಿ ನೆಲಕ್ಕೆ ಹೊಡಿಬೇಕು.
ಏಯ್ ನಿನ್ನ ದೃಷ್ಟಿ ತೆಗಿತಿದ್ಯೋ ಪ್ರಾಣ ತೆಗಿತಿದ್ಯೋ? ವಾಟ್ ಹ್ಯಾಪೆಂಡ್? ಅದು ಬಂದ್ ನನ್ ಮುಖಕ್ಕೆ ಸಿಡ್ದಿದೆ ನೋಡಿ ಹೇಗಾಗಿದೆ. ಯಾರ್ ದೃಷ್ಟಿ ಹಾಕ್ತಾರೋ ಅವ್ರಿಗೆ ತಗ್ಲತ್ತಂತೆ. ಹೋಗ್ಲಿ ಬಿಡು, ಹೀಗೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಏನದಕ್ಕೆ ನೀವು? ಡ್ಯಾಡ್, ಫೋಟೋಸ್. ತುಂಬಾ ಚೆನ್ನಾಗಿದೆ. ವಿಶಾಲ್, ಈ ಫೋಟೋ ತಗೊಂಡು ರಿಜಿಸ್ಟರ್ ಬುಕ್ ಅಲ್ಲಿ ಪೇಸ್ಟ್ ಮಾಡು. ಸರಿ ಡ್ಯಾಡ್. ಮೊದಲು ನಮ್ಮ ಫೋಟೋನ್ ತೆಗಿತೀನಿ. ವಿಕ್ರಾಂತ್, ಹೋಗಿ ರಿಜಿಸ್ಟರ್ ಬುಕ್ ತಗೊಂಡ್ ಬಾ. ಓಕೆ ಡ್ಯಾಡ್. ಕಂಪನಿ ಹಿಸ್ಟ್ರಿಲಿ ತಿಲೋತ್ತಮಕ್ಕನ ಹೆಸರು ಇನ್ ಮುಂದೆ ಇರಲ್ಲ. ಹೆಸರಷ್ಟೇ ಅಲ್ಲ, ಫೋಟೋ ಕೂಡ ಹರಿದು ಬಿಸಾಕ್ತೀನಿ. ಮಾವ, ನೀವು ಅಮ್ಮೋರು ಜೊತೆಗೆ ತೆಗ್ದಿರೋ ಫೋಟೋ ಅಲ್ವಾ? ಭದ್ರವಾಗಿ ಇಟ್ಕೋಬೇಕು. ಕೆಲವು ನೆನಪುಗಳನ್ನು ಕೂಡ ಉಳಿಸ್ಕೋಬಾರ್ದಮ್ಮ. ಹೌದು ಕಣೋ, ಆ ಫೋಟೋ ನೋಡಿದಾಗ್ಲೆಲ್ಲ ನಮ್ ತಿಲೋತ್ತಮಗೆ ಬೇಜಾರಾಗುತ್ತೆ. ಹರಿದು ಬಿಸಾಕೋದೇ ಒಳ್ಳೇದು. ವಿಶಾಲ್, ಫೋಟೋ ಪೇಸ್ಟ್ ಮಾಡು. ನೈನಿ, ನಿಮ್ಮಿಷ್ಟ ಯಜಮಾನ್ರೆ. ಡ್ಯಾಡ್, ಆ ಫೋಟೋ ಪ್ಲೇಸಲ್ಲಿ ಇನ್ನೊಂದು ಫೋಟೋ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್, ಚೇರ್ಮನ್ ಆಗಿ ನಯನಿ, ಸಿಇಒ ಆಗಿ ನೀನು, ಇಬ್ರು ಸಿಗ್ನೇಚರ್ ಹಾಕಿ. ಸರಿ ಡ್ಯಾಡ್.
ಸೈನ್ ಮಾಡು. ವಾವ್, ಗ್ರೇಟ್. ವಿ ನೈನಿ ಅಂತ ಬರ್ದೆ. ಅದಕ್ಕೆ ನೀವು ತುಂಬಾ ಕಲ್ತ್ಕೊಂಡಿದ್ದೀರಾ. ಅಕ್ಷರಮಾಲೆ ಗಣಿತ ಎಲ್ಲಾನು ಯಜಮಾನ್ರೆ ಹೇಳ್ಕೊಟ್ಟಿದ್ದಾರೆ. ಸಣ್ಣ ಸಣ್ಣ ಪದನ ಓದ್ತೀನಿ ಕೂಡ. ಹೋಗ್ತಾ ಹೋಗ್ತಾ ನೀನು ಎಲ್ರ ಮನ್ಸನ್ನು ಓದ್ಬಿಡ್ತೀಯ ನಯನಿ. ಹಾ, ಆ ದಿನ ಬಂದೇ ಬರುತ್ತಮ್ಮ. ಇವತ್ತಿನಿಂದ ಈ ಕಂಪ್ನಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಗಳು ನಿಮ್ಮಿಬ್ಬರಿಗೆ ಇರುತ್ತೆ. ಸರ್ 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 ಏನೋ ನಿಮ್ಮ ತಂಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ 3-4 ಸಲ ಫೋನ್ ಮಾಡಿದರು. ಮಿಸ್ ಕಾಲ್ ಕೊಡೋಕೆ ಹೇಳಿ ಸರ್. ನಮ್ಮ ಹೈಯರ್ ಆಫೀಸರ್ಗೆ ಗೊತ್ತಾದರೆ ನನ್ನ ಕೆಲಸ ಹೋಗುತ್ತೆ ಸರ್. ಹೇಳ್ತೀನಿ. ನೀ ಹೊರಡು. ಹಲೋ ಜೆಸ್ಸಿ. ಬ್ರೋ, ವಾಟ್ ಹ್ಯಾಪನ್ ಜೆಸ್ಸಿ? ಅಷ್ಟೊತ್ತಿ ಯಾಕೆ ಫೋನ್ ಮಾಡ್ತಿದ್ಯಾ? ಕೋಪ ಬರ್ತಿದೆ ಬ್ರೋ. ಸಾಯ್ಸೋಣ ಅನಿಸ್ತಿದೆ. ಕೈಗೆ ಸಿಕ್ಕಿದ್ದೇನಾದ್ರೂ ತಲೆ ಮೇಲೆ ಎತ್ತ ಹಾಕೋಣ ಅನ್ಕೊಂಡ್ರೆ ಆಗ ಇದು ನಮ್ಮನೆ ಅಲ್ಲ ಅನ್ನೋದು ನೆನಪಾಗುತ್ತೆ. ನೈನಿ ವಿಷಯದಲ್ಲಿ ಮತ್ತೆ ಫೇಲ್ ಆದ್ಯಾ? ಎಸ್ ಬ್ರೋ. ಒಡವೆ ಹಾಕೊಂಡು ಲಕ್ಷ್ಮೀ ದೇವಿ ಥರ ಪಳಪಳ ಹೊಳೆಯೋ ಆ ಕತ್ತು ಕಟ್ಟಾಗ್ತಿತ್ತು. ಆ ನೈನಿ ಸತ್ತು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ನನ್ನ ಕಾಲ್ ಜಾರಿ ನನ್ನ ಕೈಯೇ ಕಟ್ಟಾಗೋಯ್ತು. ಬೇಟೆ ಆಡುವಾಗ ಗಾಯ ಆಗೋದು ಸಹಜ ಅಂತ ನನ್ನ ಮನ್ಸಿಗೆ ನಾನೇ ಹೇಳ್ಕೊಂಡೆ. ಆದರೆ ಕಣ್ಣೆದುರೇ ಆ ನೈನಿ ಎವರೆಸ್ಟ್ ಅಷ್ಟು ಎತ್ತರವಾಗಿ ಬೆಳೆದ್ಬಿಟ್ಲು. ಆಸ್ತಿ ಅವಳ ಹೆಸರಲ್ಲಿದೆ, ವಿಶಾಲ್ ಸಪೋರ್ಟ್ ಇದೆ. ಗೊತ್ತಿರೋ ವಿಷಯನ ನೆನಪು ಮಾಡಿಕೊಂಡು ಯಾಕೆ ಬೇಜಾರು ಮಾಡ್ಕೋತೀಯ ಜೆಸ್ಸಿ? ಇವತ್ತಿಲ್ಲಿ ನಡೆದಿದ್ದನ್ನ ನೀನು ನೋಡದೇ ಇರೋದ್ರಿಂದ ಲೈಟಾಗಿ ತಗೋತಿದ್ಯಾ ಬ್ರೋ? 3 ಕೋಟಿ ಬೆಲೆ ಬಾಳೋ ಸರಾನ ಕೊರಳಲ್ಲಿ ಹಾಕೊಂಡು 3 ಗಂಟೆ ಹಾಕ್ದೋನ್ ಜೊತೆ ಫೋಟೋ ಶೂಟ್ ಮಾಡಿಸ್ಕೊಂಡು ಸಿನಿಮಾದಲ್ಲಿ ಬರೋ ಹೀರೋ ಹೀರೋಯಿನ್ ಕೂಡ ಫುಲ್ ಫೀಲಿಂಗಿಗೆ ಹೋಗಿ ಆಕ್ಟ್ ಮಾಡಲ್ವೇನೋ? ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಜೆಸ್ಸಿ. ಕೋಪದಲ್ಲಿ ನೀನು ಏನೇ ಮಾಡಬೇಕು ಅಂದ್ಕೊಂಡ್ರು ರಿವರ್ಸ್ ಆಗಿ ಅದು ನಿನಗೆ ವಾಪಸ್ ಹೊಡೆಯುತ್ತೆ ಜೆಸ್ಸಿ. ಡ್ರಾಪ್ ಆಗೋಗ್ತೀಯಾ? ನೆವರ್. ಈ ಭೂಮಿ ಮೇಲೆ ಜೀವಂತವಾಗಿರೋವರೆಗೂ, ಆ ನೈನಿ ಸಾವನ್ನ ನನ್ನ ಕಣ್ಣಾರೆ ನೋಡೋವರೆಗೂ ನಾನು ಡ್ರಾಪ್ ಆಗೋ ಪ್ರಶ್ನೆನೇ ಇಲ್ಲ. ಏನೋ ಒಂದು ಮಾಡಬೇಕು. ಏನೋ ಒಂದು ಮಾಡಬೇಕು ಅಂತ ಆತರ ಪಡೆದೆ ಅಲ್ಲಿ ತಿಲೋತ್ತಮ ಆಂಟಿ ಹತ್ರ ಹೋಗಿ ನನಗೆ ನ್ಯಾಯ ಬೇಕು ಅಂತ ಓವರ್ ಆ್ಯಕ್ಟಿಂಗ್ ಮಾಡು. ತಿಲೋತ್ತಮ ಆಂಟಿ ಕೆಲಸ ಕಳ್ಕೊಂಡು ಮನೇಲಿ ಕೂತಿದ್ದಾರೆ. ಪರವಾಗಿಲ್ಲ, ನೀನು ಕೇಳು. ತಾಯಿ ಇಲ್ಲದೆ ಇರೋಳು ನನಗೆ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನಿರ್ತೀರಾ ಅಂತ ಸ್ವಲ್ಪ ಸೆಂಟಿಮೆಂಟಲ್ ಆಗಿ ಟ್ರೈ ಮಾಡು. ನೈನಿಯಿಂದ ಸ್ಟೇಟಸ್ ಕಳ್ಕೊಂಡಿರೋರು, ಕೋಪ ಮಾಡ್ಕೊಂಡಿರೋರು ನಿನಗೆ ಸಲಹೆ ಕೊಡಬಹುದು. ಪ್ಲೀಸ್ ಗೋ ಜೆಸ್ಸಿ. ಓಕೆ ಬ್ರೋ, ಟೇಕ್ ಕೇರ್.
ಅನ್ಕೊಂಡಿದ್ದೆ ನೀವ್ ಕರ್ದಿದ ತಕ್ಷಣ ಮರ್ತು ಹೋಗಿ ಇದನ್ನು ಕೈಲೇ ಇಟ್ಕೊಂಡ್ ಬಂದೆ ನೋಡಿ. ಬಾ ಈ ಕಡೆ ಬಾ. ಹಾಗೆ ಕೂತ್ಕೋ. ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ತಗೊಂಡ್ವಿ. ಹೇಗ್ ಬಂದಿದೆ ಏನು ಅಂತ ನೋಡೋದಿಲ್ವಾ ನೈನಿ? ಚೆನ್ನಾಗಿದೆ ಅಂತ ನಿಮ್ ಕಣ್ಣೇ ಹೇಳ್ತಿದ್ದೀರಿ. ಹೌದಾ? ಕಣ್ ಮಿಟಕ್ಸ್ದೆ ನೋಡ್ತಿದ್ದೀರಾ ಅಂದ್ರೆ ಫೋಟೋ ಚೆನ್ನಾಗಿದೆ ಅಂತ. ಕೆಲವೊಂದು ವಿಷಯಗಳು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತೀಯಾ, ಆದ್ರೆ ಇನ್ ಕೆಲವು ವಿಷಯಗಳನ್ನ ನಿನ್ ಹಾಗೆ ಬೇರೆ ಯಾರೂ ಹೇಳಕ್ಕಾಗ್ದಿರೋ ರೀತಿ ನಿನ್ನನ್ನು ಕೂಡ ರಾಣಿ ತ್ರಿನೇನಿ ದೇವಿ ತರ ನೋಡ್ಬೇಕಂತಿದ್ದೀನಿ. ಈಗ್ಲೇ ನೋಡ್ಬೇಕು ಅಂತೀರಾ ನೀವು? ಕೆಲ್ಸ ಹಾಗಾಗೆ ಬಿಟ್ಟು ಬಂದಿದ್ದೀನಿ ನಾನು. ಬಿಡಿ ನನ್ನ. ಮೆಂಟಲ್